ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಶುಕ್ರವಾರ ನನ್ನ ಮಾತು ಕೇಳಿ ಮಗು, ಈ ಪರಿಹಾರ ಖಂಡಿತ ಮಾಡಲೇಬೇಕು, ನಿನ್ನ ಕಷ್ಟ ದೂರ ಆಗಬೇಕು ಅಂತ ಇವತ್ತು ನಾನು ಒಳ್ಳೆಯ ಸುದ್ದಿ ತಂದಿದ್ದೀನಿ. ಈ ಶುಭ ಸಮಯ ನಿನಗಾಗಿ ಅಂತ ಒಳ್ಳೆಯ ಸಂದೇಶವನ್ನು ಸಾಯಿಯಪ್ಪ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲರೂ ಕೂಡ ಇವತ್ತು ತಪ್ಪದೇ ಪ್ರಯತ್ನ ಮಾಡುವಂಥದ್ದು. ಯಾಕಂದರೆ ಈ ಮಾಘ ಹುಣ್ಣಿಮೆ ದಿನ ತಪ್ಪದೇ ಪ್ರಯತ್ನ ಮಾಡುವಂಥದ್ದು. ಶುಕ್ರವಾರ ದಿನ ಬಂದಿದೆ. ಶುಕ್ರವಾರ ಮಧ್ಯಾಹ್ನನೇ ಮಾಘ ಹುಣ್ಣಿಮೆ ಸ್ಟಾರ್ಟ್ ಆಗಿದೆ. ಇವತ್ತು ಯಾರ್ಯಾರು ಈ ಸಂದೇಶವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಮಾಡ್ತಾರೋ ಅವರಿಗೆ ಸಾಯಿಯಪ್ಪ ಆಶೀರ್ವಾದ ಸಿಕ್ಕಿ ಅವರ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ದೂರ ಆಗುತ್ತೆ. ಇವತ್ತು ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಶುರುವಾಗಿದೆ ಮಾಘ ಹುಣ್ಣಿಮೆ. ಮತ್ತೆ ನಾಳೆ ಸಂಜೆವರೆಗೂ ಇದೆ. ಈ ಪರಿಹಾರವನ್ನು ಇವತ್ತು ಸಂಜೆ ಆದರೂ ಮಾಡಬಹುದು, ಅಥವಾ ನಾಳೆ ಸಾಯಂಕಾಲ ಒಳಗೆ ನೀವು ಯಾವ ಟೈಮಲ್ಲಿ ಒಳ್ಳೆಯ ಟೈಮ್ ಇರುತ್ತೋ ಆ ಟೈಮಲ್ಲಿ ನೀವು ಈ ಪೂಜೆನ ಮಾಡಬೇಕು. ನಿಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಸಾಯಿಯಪ್ಪಗೆ ನಮಸ್ಕಾರ ಮಾಡ್ಕೊತ ನಿಮ್ಮ ಸಂಕಲ್ಪನ ಹೇಳ್ಕೊತ ನಿಮ್ಮ ಕಷ್ಟಗಳು ಏನೇನಿರುತ್ತೋ, ಏನೇನು ಸಮಸ್ಯೆದಿಂದ ನೀವು ಒದ್ದಾಡ್ತಾ ಇರ್ತೀರೋ, ನಿಮ್ಮ ಜೀವನದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಆರ್ಥಿಕ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಅನಾರೋಗ್ಯ ಸಮಸ್ಯೆ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸಮಸ್ಯೆ ಇರುತ್ತೆ. ಎಲ್ಲ ಕೂಡ ದೂರ ಆಗಬೇಕು ಅಂದರೆ ಸಾಯಿಯಪ್ಪ ಕೊಡ್ತಿರುವಂಥ ಈ ಚಿಕ್ಕ ಪರಿಹಾರವನ್ನು ತಪ್ಪದೇ ಪ್ರಯತ್ನ ಮಾಡಿ. ಮೊದಲು ನೀವೇನು ಮಾಡಬೇಕು ಅಂದರೆ, ಈ ಸಂಜೆ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡ್ತೀರಲ್ವಾ, ಮೊದಲು ದೀಪಾರಾಧನೆ ಮಾಡೋ ಸಮಯದಲ್ಲಿ ಒಂದು ರೆಡ್ ಕಲರ್ ಕ್ಲಾತ್ನ ತಗೋಬೇಕು. ಆ ರೆಡ್ ಕಲರ್ ಕ್ಲಾತ್ನ ಒಂದು ಪ್ಲೇಟಲ್ಲಿ ಇಟ್ಕೊಂಡು 11 ಏಲಕ್ಕಿ ತಗೋಬೇಕು. ಮನೆಯಲ್ಲಿ ಇರುತ್ತಲ್ಲ, ನೀವು ಟೀಗೆ ಹಾಕ್ತೀರಾ, ಸ್ವೀಟ್ಗೆ ಹಾಕ್ತೀರಾ, 11 ಏಲಕ್ಕಿ ತಗೋಬೇಕು. 11 ಏಲಕ್ಕಿನ ನೀವೇನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಒಂದೊಂದೇ ದೀಪಾರಾಧನೆ ಮಾಡಿದ ನಂತರ ಒಂದೊಂದು ತಗೊಂಡು ಮೊದಲು ಏನು ಹೇಳಬೇಕಂದ್ರೆ, ಒಂದು ಅದರಲ್ಲಿ ಆ ರೆಡ್ ಕ್ಲಾತಲ್ಲಿ ನೀವು ಹಾಕಬೇಕು. ಹಾಕುವಾಗ ಈ ಥರ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಸಾಯಿಯಪ್ಪಗೆ ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು. ನಿಮ್ಮ ಸಮಸ್ಯೆ ಏನಿರುತ್ತೋ ಮೊದಲು ಅದನ್ನು ಹೇಳ್ಕೊಳ್ಳಿ. ನಂತರ ಸಾಯಿಯಪ್ಪ ಹೇಳಿರೋ ಅಂಥ 11 ವಚನಗಳು ಎಲ್ಲರಿಗೆ ಗೊತ್ತು. ಆ 11 ವಚನಗಳಲ್ಲಿ ಒಂದು ವಚನ ಹೇಳ್ಕೊಂಡು ಒಂದು ಏಲಕ್ಕಿ ಆ ರೆಡ್ ಕ್ಲಾತಲ್ಲಿ ಹಾಕಬೇಕು. ಆಮೇಲೆ ಆ ಹಾಕುವಾಗ ಸಾಯಿ ಸಮಾಧಿ ಮೇಲೆ ಇರುವಂಥ ಮಂತ್ರವನ್ನು ಕೂಡ ಒಮ್ಮೆ ಹೇಳ್ಕೋಬೇಕು. ಒಂದು ವಚನ, ಒಂದು ಮಂತ್ರವನ್ನು, ಆಮೇಲೆ ನಿಮ್ಮ ಸಂಕಲ್ಪ, ಈ 3 1 by 1 ನೀವು ಹೇಳ್ಕೊಂಡು ನಂತರ ನೀವು ಒಂದು ಏಲಕ್ಕಿನ ಆ ರೆಡ್ ಕ್ಲಾತಲ್ಲಿ ಹಾಕಬೇಕು. ಆಮೇಲೆ ಎರಡನೇ ಏಲಕ್ಕಿ ಹಾಕುವಾಗ ಕೂಡ 2ನೇ ವಚನ ಓದಬೇಕು. ಓದಿದ ನಂತರ ಮತ್ತೆ ಸಂಕಲ್ಪನ ಹೇಳಬೇಕು. ಸಂಕಲ್ಪ ಹೇಳಿದ ನಂತರ ಮತ್ತೆ ಸಮಾಧಿ ಮೇಲೆ ಇರುವಂಥ ಮಂತ್ರವನ್ನು ಇನ್ನೊಮ್ಮೆ ಹೇಳ್ಕೋಬೇಕು. ಈ ಥರ 11 ಬಾರಿ ನೀವು ಹೇಳಬೇಕು. 11 ಏಲಕ್ಕಿನ ನೀವು ಆ ರೆಡ್ ಕ್ಲಾತಲ್ಲಿ ಹಾಕಬೇಕು. ಫೈನಲ್ ಆಗಿ ನೀವೇನು ಮಾಡಬೇಕು ಅಂದರೆ, ಅದರಲ್ಲಿ ಒಂದು ದಕ್ಷಿಣೆ ಕೊಡಬೇಕು ಸಾಯಿಯಪ್ಪಗೆ. ಚಿಲ್ಲರೆ ಮಾತ್ರ ಕೊಡಬೇಕು, ನೋಟ್ ಎಲ್ಲ ಬೇಡ. ಚಿಲ್ಲರೆ ಅದರಲ್ಲಿ ಹಾಕಿ ಆಮೇಲೆ ಅದನ್ನು ಗಂಟಾಕಬೇಕು. ಗಂಟಾಕಿದ ನಂತರ ಅದನ್ನು ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು 11 ದಿನ ನೀವು ಪೂಜೆ ಮಾಡ್ಕೋಬೇಕು. 11 ದಿನ ಪೂಜೆ ಮಾಡಿದ ನಂತರ ನಿಮ್ಮ ಸಂಕಲ್ಪ ಬಗ್ಗೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸಿಚುವೇಶನ್ಸ್ ಯಾವ ಥರ ಇರುತ್ತೆ ಅಂದರೆ, ನಿಮ್ಮ ಸಂಕಲ್ಪ ಏನು ಹೇಳ್ಕೊಂಡಿರ್ತೀರೋ ಅದನ್ನು ನಿಮಗೆ ಒಂದು ದಾರಿಗೆ ಬಂದಿರುತ್ತೆ. ಸಾಯಿಯಪ್ಪ ಆಶೀರ್ವಾದ ಮೂಲಕ ನಿಮಗೆ ಒಳ್ಳೆಯದಾಗತ್ತೆ. ಈಗ 11ನೇ ದಿನ ನೀವೇನು ಮಾಡಬೇಕು ಅಂದರೆ, ಆ ಮುಡುಪನ್ನ ತೆಗೆದುಬಿಟ್ಟು ಅದರಲ್ಲಿರೋ ಚಿಲ್ಲರೆನ ನೀವು ಸಾಯಿಯಪ್ಪ ಮಂದಿರಲ್ಲಿ ಹಾಕ್ಬೋದು, ಅಂದರೆ ಹುಂಡಿಯಲ್ಲಿ ಹಾಕ್ಬೋದು. ಆಮೇಲೆ ಅದರಲ್ಲಿ ಇರೋ 11 ಏಲಕ್ಕಿನ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿರೋ ಅಂಥ ಎಲ್ಲರೂ ಜನರಿಗೆ ಹಂಚಬೇಕು. ಆಮೇಲೆ ಆಚೆ ಕಡೆ ಕೂಡ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಆ ಸ್ವೀಟ್ನ ಹಂಚ್ಬೋದು. ಆ 11 ಏಲಕ್ಕಿನ ಹಾಕ್ಬಿಟ್ಟು ಸ್ವೀಟ್ ಮಾಡಬೇಕು. ಅಥವಾ ನಾವು ಸ್ವೀಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ, ಪ್ರತಿದಿನ ಕಾಫಿ ಟೀ ಕುಡಿತೀರಲ್ವ, ಟೀ ಕುಡಿಯೋವಾಗ ಆ ಒಂದೊಂದು ಏಲಕ್ಕಿನ ಜಜ್ಜಿಬಿಟ್ಟು ಅದರಲ್ಲಿ ಹಾಕಿ ನೀವು ಟೀ ಕುಡಿಬೋದು. ಇಂಥ ಒಳ್ಳೆಯ ಪರಿಹಾರವನ್ನು ಯಾರ್ಯಾರು ಈ ಮಾಘ ಹುಣ್ಣಿಮೆ ದಿನ ಪ್ರಯತ್ನ ಮಾಡ್ತಾರೋ ಅಂಥವರ ಜೀವನದಲ್ಲಿ ಖಂಡಿತ ಎಲ್ಲ ಕಷ್ಟಗಳು ದೂರ ಆಗಿ ಈ 11 ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ
ಎಲ್ಲರೂ ಕೂಡ ತಪ್ಪದೆ ಮಿಸ್ ಮಾಡದೆ ಪ್ರಯತ್ನ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಕೂಡ ಸಾಯಿ ಕುಟುಂಬ ಚಾನಲ್ ಮೂಲಕ ನಾನು ಸಾಯಿ ಅಪ್ಪಗೆ ಬೇಡ್ಕೊತೀನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲ ಸಾಯಿ ಭಕ್ತರಿಗೆ ಹಂಚಿ, ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.